ಇಷ್ಟೆಲ್ಲ ಆದ್ಮೇಲೂ ಕೂಡ ಭಾರತೀಯ ಜನತಾ ಪಕ್ಷದವರ ಅಪಪ್ರಚಾರ, ಕೆಟ್ಟ ವಿಚಾರಗಳನ್ನ ನಮ್ಮ ಮೇಲೆ ಗೂಬೆಗೊಳಿಸ್ತಕ್ಕಂಥ ಪ್ರಯತ್ನ, ಭ್ರಷ್ಟಾಚಾರದ ಆರೋಪಗಳು ಇವೆಲ್ಲ ಮಾಡಿದ್ರು ಕೂಡ ನಾವು 3 ಚುನಾವಣೆಯಲ್ಲಿ ಗೆದ್ದಿದ್ದೀವಿ. ಇತ್ತೀಚೆಗೆ ನಡೆದಂತ ಶಿಗ್ಗಾಂವ್, ಸಂಡೂರು ಮತ್ತೆ ಚನ್ನಪಟ್ಟಣ 3 ಕ್ಷೇತ್ರಗಳಲ್ಲಿ ಗೆದ್ದಿದ್ದೀವಿ. ಒಂದೇನೋ ಸಂಡೂರಿನಲ್ಲಿ ನಾವೇ ಗೆದ್ದಿದ್ದು, ತುಕಾರಾಮ್ ಗೆದ್ದಿದ್ರು, ಅವ್ರ ಮನೆಯವರು ಕೊಟ್ಟಿದ್ದೋ ಅವ್ರು ಗೆಲ್ದ್ರು. ಆದ್ರೆ ಇನ್ನೆರಡು ಇದ್ವಲ್ಲ, ಶಿಗ್ಗಾಂವ್ ಮತ್ತು ಚನ್ನಪಟ್ಟಣ ಇದೆಯಲ್ಲ, ಅದು ಶಿಗ್ಗಾಂವ್ನಲ್ಲಿ 25 ವರ್ಷಗಳ ನಂತರ ಗೆದ್ದಿರೋದು. ಚನ್ನಪಟ್ಟಣದಲ್ಲಿ ಏನ್ ಜೆಡಿಎಸ್ನವರ ಪ್ರಾಬಲ್ಯ ಇದ್ದಂತ ಜಾಗ, ಆ ಜಾಗ ಕುಮಾರಸ್ವಾಮಿ ಜಾಗ. ಆ 2 ಮುಖ್ಯಮಂತ್ರಿಗಳ ಮಕ್ಕಳು, ಮಾಜಿ ಮುಖ್ಯಮಂತ್ರಿಗಳ ಮಕ್ಕಳು. ಒಬ್ಬ ಕುಮಾರಸ್ವಾಮಿ ಮಗ ನಿಖಿಲ್ ಕುಮಾರಸ್ವಾಮಿ, ಇನ್ನೊಬ್ಬ ಬೊಮ್ಮಾಯಿ ಮಗ ಭರತ್ ಬೊಮ್ಮಾಯಿ. ಇಬ್ಬರನ್ನು ಕೂಡ ದೊಡ್ಡ ಅಂತರದಿಂದ ಸೋಲಿಸಿದ್ವಿ. ಬಟ್ ಕರ್ನಾಟಕದ ಜನ ಕಾಂಗ್ರೆಸ್ ಪರವಾಗಿದ್ದಾರೆ. ನಮ್ಮ ಗ್ಯಾರಂಟಿ ಯೋಜನೆಗಳು ಜನರನ್ನ ಮುಟ್ಟಿದ್ದಾವೆ. ಜನರು ಗ್ಯಾರಂಟಿ ಯೋಜನೆಗಳನ್ನು ಕೂಡ ಗಮನದಲ್ಲಿ ಇಟ್ಟುಕೊಂಡು ವೋಟ್ ಹಾಕಿದ್ದಾರೆ. ಕಾಂಗ್ರೆಸ್ನ ಆಡಳಿತವನ್ನು ನೋಡಿ ವೋಟ್ ಹಾಕಿದ್ದಾರೆ. ಅದಕ್ಕೋಸ್ಕರ ನಾವು 3 ಕ್ಷೇತ್ರಗಳನ್ನ ಗೆಲ್ಲಲಿಕ್ಕೆ ಸಾಧ್ಯ ಆಯಿತು. ಅದರಲ್ಲಿ ನಮ್ಮ ಎಲ್ಲ ಮುಖಂಡರುಗಳು, ಮಂತ್ರಿಗಳು, ಶಾಸಕರು, ಸಂಸದರು, ಕಾರ್ಯಕರ್ತರು, ಜಿಲ್ಲಾಧ್ಯಕ್ಷರುಗಳು ಎಲ್ಲರೂ ಶ್ರಮಪಟ್ಟು 3 ಕ್ಷೇತ್ರಗಳನ್ನ ಗೆಲ್ಲಿಸಿದ್ದಾರೆ.